ಇವತ್ತು ಧಾರ್ಮಿಕವಾಗಿ ಮತ್ತೆ ಶಾಸ್ತ್ರೋತ್ತರವಾಗಿ ಉದ್ಘಾಟನೆ ಅಥವಾ ಪೂಜೆ ನಡೆಸಂತ ಕಾರ್ಯಕ್ರಮದಲ್ಲಿ ಇವತ್ತೆಲ್ಲರೂ ಕೂಡ ತಾಲೂಕಿನ ಮೂಲೆ ಮೂಲೆಗಳಿಂದ ಗ್ರಾಮಗಳಿಂದ ಬಂದಿರತಕ್ಕಂಥ ಯಾದವ ಸಮುದಾಯದ ಕುಲ ಬಾಂಧವರೆಲ್ಲರೂ ಕೂಡ ಇಲ್ಲಿ ಬಂದು ಭಾಗವಹಿಸಿ ದೇವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಸುಮಾರು 4-5 ವರ್ಷಗಳ ಪರಿಶ್ರಮದ ನಂತರ ಇವತ್ತು ಈ ಒಂದು ಭವನ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಇವತ್ತು 2019ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿ 7 ವರ್ಷ 8 ವರ್ಷದ ಪ್ರಯತ್ನದ ನಂತರ ಇದು ಇವತ್ತು ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ, ಇಲಾಖೆ ಸಚಿವರನ್ನ ಎಲ್ಲರನ್ನೂ ಕರೆದು ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಮಾತಾಡಿದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನ, ಶ್ರೇಷ್ಠವಾದಂಥ ದಿನಗಳಿಲ್ಲದೆ ಇರೋದ್ರಿಂದ, ಅಧಿಕ ಮಾಸ ಬರೋದ್ರಿಂದ ಮುಖ್ಯಮಂತ್ರಿಗಳು, ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳು, ಉಪಚುನಾವಣೆಗಳು ಎಲ್ಲದರಲ್ಲಿ ಕೂಡ ಅವರ ಸಮಯ ನಮಗೆ ಸಿಗದೇ ಇರೋದ್ರಿಂದ ಸರಳವಾಗಿ ದಿನಗಳು ಚೆನ್ನಾಗಿದ್ದಂಥ ಒಂದು ಸಂದರ್ಭದಲ್ಲಿ ಇವತ್ತು ಈ ಪೂಜೆ ಕಾರ್ಯಕ್ರಮನ ನಡೆಸ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಸಚಿವರಾಗಿರ್ಬೋದು, ಅವರೆಲ್ಲರನ್ನೂ ಕೂಡ ಕರೆದು ಒಂದು ಕಾರ್ಯಕ್ರಮನ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿ ಸಮಾಜದಲ್ಲಿರ್ತಕ್ಕಂಥ ಸಾಧಕರಿಗೆ, ಪ್ರತಿಭಾವಂತರಿಗೆ ಎಲ್ಲರಿಗೂ ಕರೆದು ಗುರುತಿಸಿ ಈ ಒಂದು ಭವನನ ಲೋಕಾರ್ಪಣೆ ಮಾಡೋಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋಣ. ಅದರಿಂದ ಇವತ್ತು ಸರಳವಾಗಿ ಧಾರ್ಮಿಕವಾಗಿ ದೇವರಿಗೆ ಮಾಡ್ತಾ ಇರ್ತಕ್ಕಂಥ ಒಳ್ಳೆಯ ದಿನ ಇದೆ, ಶ್ರೇಷ್ಠವಾದಂಥ ದಿನ ಇರೋದ ಸಮಯದಲ್ಲಿ ಇವತ್ತು ಈ ಕಾರ್ಯಕ್ರಮನ ಪೂಜೆ ಮಾಡ್ತಾ ಇದ್ದೀವಿ.